ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಕಾರ್ಮಿಕ ದಿನಾಚರಣೆ ವಿಶೇಷ ಹಾರ್ದಿಕ ಶುಭಾಶಯಗಳು. ಹಾಗೆ ಗೌತಮ್ ಬುದ್ಧರ ಪುಣ್ಯ ಸ್ಮರಣೆ ಕೂಡ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಕಾರ್ಮಿಕರು ದೇಶದ ಬೆನ್ನೆಲುಬು. ಹಾಗೆ ಸಮಾಜದ ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದೆ ಒಂದು ಶಕ್ತಿ, ನೈಪುಣ್ಯತೆ ಮತ್ತು ಒಂದು ಸೇವಾ ಮನೋಭಾವನೆ ಇರತಕ್ಕಂಥದ್ದು ಕಾರ್ಮಿಕ ವರ್ಗದಲ್ಲಿ ಮಾತ್ರ. ಹಾಗಾಗಿ ಕಾರ್ಮಿಕರು ಕೂಡ ಇವತ್ತು ನಾವು ದೇಶಾದ್ಯಂತ ಕಾರ್ಮಿಕ ವಲಯವನ್ನು ನೋಡ್ತಾ ಇದ್ದೀವಿ. ಹಾಗೆ ಮೊದಲು ಕಾರ್ಮಿಕರು ಸುಮಾರು 15-16 ಗಂಟೆಗಳವರೆಗೆ ಕೆಲಸವನ್ನು ಮಾಡ್ತಾಯಿದ್ರು. 1923ರಲ್ಲಿ ಚೆನ್ನೈನಲ್ಲಿ ಒಂದು ಆ್ಯಕ್ಟ್ ಇದಾಗ್ತದೆ. ಅದಾದ ನಂತರ ಒಳ್ಳೆ ಸಂವಿಧಾನ ರಚನೆ ಆದಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ವರ್ಗಕ್ಕೆ 8 ಗಂಟೆಗಳ ಕೆಲಸದ ಅವಧಿಯನ್ನು ನಿಗದಿಪಡಿಸಿ ದೇಶಾದ್ಯಂತ ಕಾರ್ಮಿಕರ ಹಿತ ಕಾಯುವಂಥ ಕೆಲಸವನ್ನು ಮಾಡಿದರು. ಅದರ ಜೊತೆಗೆ ಇವತ್ತು ಕಾರ್ಮಿಕರು ಒಂದು ಹಂತದಲ್ಲಿ ಅವರ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಸಾಕಷ್ಟು ಜನರಿಗೆ ಸರಿಯಾದ ಮೂಲಭೂತಗಳು ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ವಿಭಾಗಗಳಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದ್ದಾವೆ. ಇನ್ನೂ ಕೂಡ ಹೆಚ್ಚಿನ ಬದಲಾವಣೆಗಳು ಆಗಬೇಕು. ಕಾರ್ಮಿಕರಿಗೆ ಸ್ವಲ್ಪ ಅವರಿಗೆ ಅನುಕೂಲವಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಹೆಚ್ಚಿನ ಸಿಗಲಿ ಅಂತ ಶುಭ ಹಾರೈಸ್ತೇನೆ. ಹಾಗೆ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ವಿಶೇಷ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ದಯಾಮಯನಾದ ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಹಾಗೆ ನಿಮ್ಮ ಶಕ್ತಿ ಉತ್ಸಾಹ ಇಮ್ಮಡಿಗೊಳ್ಳಲಿ ಅಂತ ಶುಭ ಹಾರೈಸಿ ಮತ್ತೊಮ್ಮೆ ನಿಮಗೆ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವಂದನೆ, ಧನ್ಯವಾದಗಳು.